ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನಗೆ ಮೋಸ ಆಗದೆ ಹೆಂಡತಿ ಬಿಟ್ಟು ಹೋದ್ಲು, ನ್ಯಾಯ ಕೊಡಿಸಿ ಅಂತ ಹೇಳಿ ಜಿಮ್ ಟ್ರೈನರ್ ತನ್ನ ಅಳಲು ತೋಡ್ಕೊಂಡಿದ್ದಾರೆ. ನೋವು ಹೇಳಿಕೊಂಡಿದ್ದಾರೆ. ಜಿಮ್ ಟ್ರೈನರ್, ಆತನ ಹೆಸರು ನಿತೀಶ್ ಅಂತ ಹೇಳಿ, ತನಗೆ ಮೋಸ ಆಗಿದೆ, ತನ್ನಿಂದ ಹೆಂಡತಿ ದೂರವಾಗಿದ್ದಾಳೆ, ಹೆಂಡತಿ ನನ್ನನ್ನ ಬಿಟ್ಟು ಹೋದ್ಲು ಅಂತ ಹೇಳಿ ಜಿಮ್ ಟ್ರೈನರ್ ಇಲ್ಲಿ ಅಳಲು ತೋಡ್ಕೊಂಡಿದ್ದಾನೆ. ಅದರಲ್ಲೂ ಸ್ನೇಹಿತನ ಪತ್ನಿಯನ್ನ ಕರೆದೊಯ್ದಿರುವಂತ ಆರೋಪ ಇದು. ಅಂದ್ರೆ ಆತನ ಸ್ನೇಹಿತನೇ ತನ್ನ ಪತ್ನಿಯನ್ನ ಕರೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿ ಇಲ್ಲಿ ಪತಿ ಮಾಡ್ತಾ ಇರುವಂತ ಆರೋಪ. ಪತಿ ಬಂದು ಜಿಮ್ ಟ್ರೈನರ್ ಆಗಿರ್ತಾರೆ. ಆತನ ಹೆಸರು ನಿತೇಶ್ ಅಂತ ಹೇಳಿ. ಇವರಿಬ್ರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ, ನಿತೀಶ್ ಮತ್ತು ರಂಜಿತಾ. ಅದಾದ ನಂತರದಲ್ಲಿ ನಿತೇಶ್ ಜೊತೆಗೆ ಇನ್ನೊಬ್ಬನ ಸ್ನೇಹಿತ ಏನಿದ್ದಾನೆ ಆತ, ಇಬ್ರು ಕೂಡ ಫ್ರೆಂಡ್ಸ್ ಆಗ್ತಾರೆ. ಹಾಗಾಗಿ ಇವರ 3 ಜನ ಒಡನಾಟ ಇರುತ್ತೆ. ಒಂದೇ ಮನೆಯಲ್ಲಿ ಇರ್ತಾರೆ, ಬಾಡಿಗೆಯ ಮನೆಯಲ್ಲಿ ಇವರಿಬ್ರು ಕೂಡ ವಾಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಿತೇಶ್ ಪತ್ನಿ ರಂಜಿತಾ ಏನಿದ್ದಾರೆ ಅವರು ನಿತೇಶ್ ಸ್ನೇಹಿತನಾಗಿರುವಂತಹ ಇನ್ನೊಬ್ಬ ಏನಿದ್ದ ಆತನ ಜೊತೆಗೆ ಸಂಬಂಧದಲ್ಲಿ ಇರ್ತಾರೆ. ಇಬ್ರು ಕೂಡ ಕ್ಲೋಸ್ ಆಗಿ ಮೂವ್ ಆಗ್ತಾ ಇರ್ತಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಕೂಡ ನಿತೇಶ್ ಹಾಗೆ ರಂಜಿತಾ ಇಬ್ಬರ ನಡುವೆಯೂ ಕೂಡ ಜಗಳ ಆಗ್ತಾ ಇರುತ್ತೆ. ಅದಾದ ನಂತರದಲ್ಲಿ ಈಗ ಸ್ನೇಹಿತನೇ ತನ್ನ ಹೆಂಡತಿಯನ್ನ ಕರೆದೊಯ್ದಿದ್ದಾನೆ ಅನ್ನುವಂಥ ಗಂಭೀರ ಆರೋಪವನ್ನ ಸದ್ಯ ಜಿಮ್ ಟ್ರೈನರ್ ಮಾಡ್ತಾ ಇದ್ದಾರೆ. ಜಿಮ್ ಟ್ರೈನರ್ ಈ ರೀತಿಯಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನ್ಯಾಯ ಕೊಡಿಸಿ ಅಂತ ಹೇಳಿ ಜಿಮ್ ಟ್ರೈನರ್ ಇದೀಗ ಅಳಲನ್ನ ತೋಡ್ಕೊಂಡಿರುವಂಥದ್ದು. ನಿತೇಶ್ ಹಾಗೆ ರಂಜಿತಾ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿರ್ತಾರೆ. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಅವರೇ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ಕಂಪನಿಯಲ್ಲಿ ಸ್ನೇಹಿತರಾಗಿರ್ತಾರೆ. ನಿತೇಶ್ ಹಾಗೆ ನವೀನ್ ಮನೆಯಲ್ಲಿ ಬಾಡಿಗೆಗೆ ಇರ್ತಾರೆ. ನಿತೇಶ್ ಮತ್ತು ರಂಜಿತಾ ಏನಿದ್ದಾರೆ ಇವರಿಬ್ರು ಕೂಡ. ನವೀನ್ ಜೊತೆಗೆ ರಂಜಿತಾ ಕದ್ದು ಮುಚ್ಚಿ ಚಾಟಿಂಗ್ ಮಾಡ್ತಾ ಇರ್ತಾಳೆ, ಟೆಕ್ಸ್ಟ್ ಮಾಡ್ತಾ ಇರ್ತಾಳೆ, ಕಾಲ್ ಮಾಡ್ತಾ ಇರ್ತಾಳೆ. ಈ ಬಗ್ಗೆ ಹಲವು ಬಾರಿ ನಿತೇಶ್ ಪತಿ ಏನಿದ್ದಾನೆ ಆಕೆ ಹೆಂಡತಿಗೆ ಬುದ್ಧಿವಾದವನ್ನು ಕೂಡ ಹೇಳ್ತಾನೆ. ಆದ್ರೆ ಆಕೆ ಯಾವ ಮಾತನ್ನ ಕೂಡ ಕೇಳೋದಿಲ್ಲ. ಬಳಿಕ ನವೀನ್ ಮನೆಯಿಂದ ಬೇರೆ ಮನೆಗೆ ನಿತೇಶ್ ಶಿಫ್ಟ್ ಆಗ್ತಾರೆ. ಖಾಸಗಿ ಕಂಪನಿಯಲ್ಲಿ ರಂಜಿತಾ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಹೊಟ್ಟೆ ನೋವು ಅಂತ ಹೇಳಿ ಹಾಫ್ ಡೇ ಲೀವ್ ತೆಗೆದುಕೊಂಡು ಆಫೀಸಿಂದ ಎಸ್ಕೇಪ್ ಆಗ್ತಾಳೆ ಈ ರಂಜಿತಾ. ನಂತರ ಪ್ರಿಯಕರನ ಜೊತೆ ಸೇರಿ ಗಂಡನ ಮನೆಯನ್ನ ಬಿಟ್ಟು ರಂಜಿತಾ ಪರಾರಿಯಾಗಿದ್ದಾಳೆ. ಈ ಸಂಬಂಧ ಜಯನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸದ್ಯ ಮಹಿಳೆಯ ಮೊಬೈಲ್ CVR ಹಾಗೆ ಟವರ್ ಲೊಕೇಶನ್ ನ ಟ್ರೇಸ್ ಮಾಡಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವನು ನನ್ನ ಅಣ್ಣ ಇದ್ದ ಹಾಗೆ, ಅಣ್ಣನ ಸಮ ಅಂತ ಹೇಳಿ ಯಾರು ರಂಜಿತಾ ಏನಿದ್ಲು ಆಕೆ ಯಾವಾಗ್ಲೂ ಕೂಡ ಗಂಡ ಆಕೆಗೆ ಬೈದಾಗ ಈ ರೀತಿಯಾದಂಥ ಉತ್ತರವನ್ನ ನೀಡ್ತಾ ಇದ್ಲು. 3 ದಿನದ ಹಿಂದೆ ಬ್ಯಾಗ್ ಪ್ಯಾಕ್ ಮಾಡಿ ಮಹಿಳೆ ರಂಜಿತಾ ಮಾಯವಾಗಿದ್ದಾಳೆ. ಬೈದಂಥ ಸಂದರ್ಭದಲ್ಲಿ, ಕೇಳಿದಂಥ ಸಂದರ್ಭದಲ್ಲಿ ಆ ಥರ ಏನೂ ಇಲ್ಲ, ನಾವಿಬ್ರು ಕೂಡ ಅಣ್ಣ ತಂಗಿ ಇದ್ದ ರೀತಿ ಅಂತ ಹೇಳಿ ಆಕೆ ಹೇಳಿರ್ತಾಳೆ. ಆದರೆ ನಂತರದ ದಿನದಲ್ಲಿ ಆಫೀಸ್ನಿಂದ ಹೊಟ್ಟೆ ನೋವು ಅನ್ನುವಂಥ ಕಾರಣವನ್ನು ಕೊಟ್ಟು ಎಸ್ಕೇಪ್ ಆಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಕೆಲವೊಂದು ಘಟನೆಗಳನ್ನ ನೋಡ್ತಾ ಇದ್ರೆ ಈ ಪ್ರೀತಿ ಪ್ರೇಮ ಸಂಬಂಧಗಳಿಗೆ ನಿಜವಾಗ್ಲಿಯೂ ಕೂಡ ಅರ್ಥ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಮೋಸ ಆಗಿದೆ ಅಂತ ಹೇಳಿ ಹೆಂಡತಿ ಬಿಟ್ಟು ಹೋದ್ಲು ಅಂತ ಸದ್ಯ ಇಲ್ಲಿ ಗಂಡ ಮಾಡ್ತಾ ಇರುವಂತ ಆರೋಪ ಏನಿದು? ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ? ದಿವ್ಯಾ, ಏನು ಈ ನಿತೇಶ್ ಮತ್ತೆ ರಂಜಿತಾ ಇಬ್ರು ಕೂಡ ಈ ರೀಸೆಂಟ್ ಆಗಿ ಮದುವೆ ಆಗಿರ್ತಾರೆ. ಇವರು ಮದುವೆ ಆಗಿ ಏನು ಇವಳು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ ರಂಜಿತಾ. ನಿತೇಶ್ ಕೂಡ ಅವನು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಮದುವೆ ಆದ ನಂತರ ಇವರು ಏನು ಜಯನಗರ ವ್ಯಾಪ್ತಿನಲ್ಲಿ ಬರುವಂತಹ ನವೀನ್ ಎಂಬ ಒಬ್ಬ ಮನೆ ಮಾಲೀಕ. ಅವನು ನವೀನ್ ಎಂಬ ಅವನ ಒಂದು ಮನೆಯಲ್ಲಿ ಇವರು ಬಾಡಿಗೆಗೆ ವಾಸ ಇರ್ತಾರೆ. ಈ ಸಂದರ್ಭದಲ್ಲಿ ನವೀನ್ ಮತ್ತೆ ರಂಜಿತಾ ನಡುವೆ ಸ್ವಲ್ಪ ಏನು ಪರಿಚಯ ಆಗಿ, ಆ ಪರಿಚಯ ನಂತರದ ದಿನಗಳಲ್ಲಿ ಏನು ಪರಸ್ಪರ ಮೊಬೈಲ್ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡೋದ್ರ ಮುಖಾಂತರವಾಗಿ ಈ ಚಾಟಿಂಗ್ ಈ ತರದ್ದೆಲ್ಲ ಒಂದು ಮಾಡ್ಕೊಂಡಿರ್ತಾರೆ. ಈ ವಿಚಾರ ನಿತೇಶ್ಗೆ ಸ್ವಲ್ಪ ದಿನಗಳ ನಂತರ ಗೊತ್ತಾಗುತ್ತೆ. ಗೊತ್ತಾದ ನಂತರ ಆತ ಬುದ್ಧಿವಾದನವನ್ನು ಕೂಡ ಹೇಳಿರ್ತಾನೆ ತನ್ನ ಪತ್ನಿಗೆ, ಈ ತರ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು. ಅದಾದ ನಂತರ ಏನು ಇವಳು ಇನ್ನೊಂದು ಏನಪ್ಪಾ ಅಂದ್ರೆ ಅವನ ಹೆಸರನ್ನ ಒಂದು ಹುಡುಗಿ ಹೆಸರಲ್ಲಿ ಸೇವ್ ಮಾಡಿರ್ತಾಳೆ, ನವೀನ್ ಹೆಸರನ್ನ. ಅದು ಕೂಡ ಇವನಿಗೆ ವಿಚಾರ ಗೊತ್ತಾಗಿರುತ್ತೆ. ಅದಾದ ಬಳಿಕ ಇದು ಹೀಗೆ ಇದ್ರೆ ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರು ನಿತೇಶ್ ತನ್ನ ಪತ್ನಿ ಜೊತೆಗೆ ಬೇರೆ ಕಡೆ ಶಿಫ್ಟ್ ಮನೆಯನ್ನ ಚೇಂಜ್ ಮಾಡಿರ್ತಾರೆ. ಅದಾದ ನಂತರನು ಕೂಡ ಇವರು ಪರಸ್ಪರ ಸಂಪರ್ಕದಲ್ಲಿ ಇರ್ತಾರೆ. ಇದು ಹೀಗೆ ಮುಂದುವರೆದು ಈಗ ಅವಳು ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಹಾಫ್ ಡೇ ಲೀವ್ ಅನ್ನು ತಗೊಂಡು ಅವನ ಜೊತೆ ಈಗಾಗಲೇ ನವೀನ್ ಜೊತೆ ಹೋಗಿರುವಂತ ಒಂದು ವಿಚಾರ. ಈ ಒಂದು ವಿಚಾರವಾಗಿ ತನ್ನ ಪತ್ನಿಗೆ ನನಗೆ ನ್ಯಾಯ ಕೊಡಿಸಿ, ಪತ್ನಿ ಈ ರೀತಿ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಈಗಾಗಲೇ
ನಿನೇಶ್ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ದೂರನ್ನ ದಾಖಲು ಮಾಡಿರುವಂತದ್ದು ಇದು ಈ ಒಂದು ಘಟನೆ. ಬಟ್ ಈಗ ನೀವು ಕೇಳಿದಂತ ಒಂದು ಪ್ರಶ್ನೆ ಏನಿದೆಯಲ್ಲ, ಏನು ಈ ತರ ಒಂದು ಬೆಳವಣಿಗೆಗಳಾದ್ರೆ ಹೇಗೆ ಅನ್ನೋದು ಖಂಡಿತವಾಗ್ಲೂ ಕೂಡ ಇದು ಒಂದ್ ರೀತಿಯಾಗಿ ಯಾವ ರೀತಿಯಾದಂತ ಒಂದು ಯೂತ್ ಹೋಗ್ತಾ ಇದಾರೆ, ಯಾವ ರೀತಿಯಾದಂತ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಇಂಪ್ಯಾಕ್ಟ್ ಅನ್ನ ಬೀರ್ತಾ ಇದೆ ಒಂದು ಯುವಜನತೆ ಮೇಲೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಉದಾಹರಣೆ ಮತ್ತೆ ಬೇರೆ ಇಲ್ಲ ಅಂತ ಅನ್ಸುತ್ತೆ. ನಾವು ಸಾಕಷ್ಟು ಬೆಳವಣಿಗೆಗಳನ್ನ ಸಾಕಷ್ಟು ಈ ತರ ಒಂದು ವಿಚಾರಗಳನ್ನ ನಾವು ದಿನ ಬೆಳಗಾರ ನೋಡ್ತಲೇ ಇರ್ತೀವಿ. ಬಟ್ ಇದು ಯಾವ್ದು ಕೂಡ ಶಾಶ್ವತವಾಗಿ ಇರುವಂತದ್ದಲ್ಲ ಅನ್ನೋದು ಗೊತ್ತಿದ್ರು ಕೂಡ ನಾವು ಇದೇ ಒಂದು ಘಟನೆಯನ್ನ ನಾವು ನಿನ್ನೆ ಕೂಡ ಒಂದು ನೋಡಿದ್ವು. ಏನು ಒಬ್ಬ ಪ್ರಿಯತಮೆ ಅವಳು ಮನೆಗೆ ಹೋದಂತ ಸಂದರ್ಭದಲ್ಲಿ ಆತನಿಗೆ ಕಟ್ಟಿ ಹಾಕಿ ಬೆಂಕಿಯನ್ನ ಹಚ್ಚಿದಂತ ಘಟನೆಯನ್ನು ನಾವು ನೋಡಿದ್ವು. ಇವೆಲ್ಲ ಒಂದು ನಾವು ನೋಡಿದಾಗ ಸೋಷಿಯಲ್ ಮೀಡಿಯಾ ಯಾವ ರೀತಿ ಪ್ರಭಾವ ಬೀರಿದೆ ಮತ್ತೆ ಅದಕ್ಕೆ ಪ್ರಭಾವಕ್ಕೆ ಒಳಗಾದಂತವ್ರು ಯಾವ ರೀತಿ ತಮ್ಮ ಬದುಕನ್ನ ಹಾಳು ಮಾಡ್ಕೊಳ್ತಾ ಇದಾರೆ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲವೂ ಕೂಡ ಕ್ಷಣಿಕ ಒಂದು ಏನು ತಮ್ಮ ಒಂದು ಸುಖಕ್ಕಾಗಿ ಈ ತರ ಒಂದು ಕೃತ್ಯವನ್ನ ಮಾಡುವಂತದ್ದು, ಏನೋ ಒಂದು ಅಟ್ರಾಕ್ಷನ್ಗೋಸ್ಕರ ಈ ತರ ಒಂದು ತಮ್ಮ ಲೈಫ್ ಅನ್ನೇ ಸ್ಪಾಯಿಲ್ ಮಾಡ್ಕೊಳ್ಳೋಂಥದ್ದು ನಿಜಕ್ಕೂ ಕೂಡ ಒಂದು ಫ್ಯಾಮಿಲಿ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇದರ ಫೈನಲ್ ಆಗಿ ಏನು ಅವರ ಫ್ಯಾಮಿಲಿ ಅಂದ್ರೆ ಅವ್ರ ಪೇರೆಂಟ್ ಆಗಿರ್ಬೋದು ಅಥವಾ ಮತ್ತೊಬ್ಬರಾಗಿರ್ಬೋದು ಅವರು ಇದರ ನೋವನ್ನು ಅನುಭವಿಸುವಂತ ಒಂದು ಘಟನೆಗಳು ಇರ್ತದೆ. ಬಟ್ ಫೈನಲ್ ಆಗಿ ಏನಪ್ಪಾ ಅಂದ್ರೆ ಒಂದು ಮಾರಲ್ ಎಜುಕೇಶನ್ ಅನ್ನೋದು ಅಥವಾ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಂದ್ರೆ ಏನು ಈ ಸೋಷಿಯಲ್ ಮೀಡಿಯಾವನ್ನ ಬಿಟ್ಟು ಬೇರೆ ಯಾವ ರೀತಿಯಾದಂತಹ ಒಂದು ಪ್ರಭಾವಕ್ಕೆ ಒಳಗಾಗದೆ ಇರುವಂತದ್ದು, ಆ ಒಂದು ಡೈವರ್ಟ್ ಹೋಗದೆ ಇರುವಂತದ್ದು, ಯಾವಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ ಕಳೆಯುವಂತ ಮನಸ್ಥಿತಿ, ಅದರಲ್ಲೂ ಕೂಡ ಈ ಒಂದು 20 to 30 ಏಜ್ ಅಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಬಹುತೇಕ ಘಟನೆಗಳು ಬೆಂಗಳೂರಲ್ಲಿ ಪ್ರತಿದಿನ ಇಂತ ಒಂದು ಘಟನೆಗಳು ನಡೀತಲೇ ಇರ್ತವೆ. ಆ ಘಟನೆಯಲ್ಲಿ ಅನುಭವಿಸಲೂ ಕೂಡ ಇರ್ತಾರೆ. ಅದೆಲ್ಲ ಪರಿಜ್ಞಾನ ಇದ್ದೂ ಕೂಡ ಎಜುಕೇಟೆಡ್ ಆಗಿದ್ದಂತವ್ರೆ ಇಂತ ಒಂದು ಘಟನೆಗಳಿಗೆ ಸಾಕ್ಷಿ ಆಗ್ತಿರುವಂತದ್ದು, ಅವರೇ ಇಂತ ಒಂದು ಕ್ರೈಮ್ ಅಲ್ಲಿ ತೊಡಗಿಸ್ಕೊಂತ ಇರುವಂತ ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಘಟನೆ ಅಂತಲೇ ಹೇಳ್ಬೋದು ದಿವ್ಯಾ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೊದಲನೇ ಫೋಟೋದಲ್ಲಿ ನೀವು ಗಮನಿಸ್ತಾ ಇರಬಹುದು, ಗಂಡ ಹೆಂಡತಿ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ, ಅವರ ಫೋಟೋ ಅದು. ಇನ್ನು ಎರಡನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇರ್ತೀರಾ, ಬಾಡಿಗೆಯ ಮನೆಯಲ್ಲಿ ಇವರಿಬ್ರು ಏನು ವಾಸ ಮಾಡ್ತಾ ಇರ್ತಾರೆ, ಆ ಬಾಡಿಗೆ ಮನೆಯ ಓನರ್ ಆಗಿರ್ತಾನೆ ನವೀನ್. ಈತನೊಂದಿಗೇನೆ ಈ ಮಹಿಳೆ ಸದ್ಯ ಹೋಗಿದ್ದಾಳೆ, ಎಸ್ಕೇಪ್ ಆಗಿದ್ದಾಳೆ ಅಂತ ಹೇಳಿ ಗಂಡ ಈಗ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ.